ನಮಸ್ತೆ ವೀಕ್ಷಕರೇ. ಇವಾಗ ನಾನು ಅಕ್ಕಿ ಕಡುಬು ಮಾಡಕತ್ತೀನಿ. ಅಕ್ಕಿ ಕಡುಬಿಗಾಗಿ ಇಡ್ಲಿ ಸಟ್ಟನ್ನು ಇಟ್ಕೊಂಡೀನಿ. ಇದರಲ್ಲಿ ಒಂಚೂರು ನೀರು ಹಾಕೀನಿ ನಾನು. ಕೆಳಗೆ ಲಾಸ್ಟಿಂದ ಕೆಳಗೆ ಇರ್ತೈತಲ್ಲ ಅದನ್ನು ಸಟ್ಟಿಂದು ಇಡಬೇಕು. ಇಟ್ಟು ಇದನ್ನು ರೆಡಿ ಮಾಡ್ಕೊಳ್ಳೋದು. ಇದನ್ನು ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಅಂದ್ರೆ, ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ಇದನ್ನು ಅಕ್ಕಿ ಹಿಟ್ಟನ್ನು ಮೊದಲು ಸ್ವಲ್ಪ ಬಿಸಿ ಅನ್ನ ಮಾಡ್ಕೋಬೇಕು. ಅನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅಕ್ಕಿ ರವಾನ ಗಿರಡಿಯಲ್ಲಿ ಒಡೆಸ್ಕೊಂಡು ಬರಬೇಕು. ಅದನ್ನು ಅಕ್ಕಿ ರವೆ ಹಾಕಿ ಏನು ಮಾಡಬೇಕು, ತಿರುಗಬೇಕು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಬೆಂದ ಮೇಲೆ ಅದು ಬೆಂದಿರ್ತೈತಿ. ಆಮೇಲೆ ಗಟ್ಟಿ ಆಗ್ತೈತಿ ಅದು ಸ್ವಲ್ಪ. ಅದನ್ನು ಆರಾಕ್ ಬಿಟ್ಕೊಂಡು ಸರಿಯಾಗಿ ನಾದಬೇಕು. ಈ ಥರ ನಾದ್ಕೊಂಡು ಈ ಥರ ಉಂಡೆ ಕಟ್ಟಿ ಇಡ್ಲಿ ಸಟ್ನಲ್ಲಿಟ್ಟು ಇದನ್ನು ಬೇಯಿಸ್ಬೇಕು. ಇದು ಅಕ್ಕಿ ಕಡುಬು. ಮಲ್ನಾಡು ಕಡೆಗೆ ಭಾಳ ಮಾಡ್ತಾರೆ. ಇದನ್ನು ಮಾಡ್ತಾರೆ. ಮಲ್ನಾಡು ಕಡೆ ಜಾಸ್ತಿ ಮಾಡ್ತಾರೆ. ಇದು ಕೋಳಿ ಸಾರು, ಮಟನ್ ಸಾರಿಗೆ, ಆಲೂಗಡ್ಡೆ ಹೆಸರು, ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡು ಹಚ್ಕೊಂಡು ತಿಂತಾರೆ. ಈ ಥರ ಕಟ್ಟಿ ಇದಕ್ಕೇನು ಮಾಡಬೇಕು, ಬೇಯಿಸ್ಕೋಬೇಕು. ಅದನ್ನು ಸರಿಯಾಗಿ ಇಡ್ಲಿ ಬೇಯಿಸ್ತಾರ್ಗತಿ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ಬೇಯಿಸ್ಕೊಂಡು ಇವು ಕಡುಬು ರೆಡಿ ಆಗ್ತಾವೆ. ಮೊದಲು ಅನ್ನ ಮಾಡ್ಕೋಬೇಕು. ಅನ್ನಕ್ಕೆ ಸರಿಯಾಗಿ ಅದನ್ನು ಅಳುಕಾಗಿ ಮಾಡ್ಕೋಬೇಕು. ಅಕ್ಕಿ ಉಕ್ಕಿಗತೆ ಮಾಡ್ಕೋಬೇಕು. ಅದು ಮತ್ತು ಅದಕ್ಕೆ ಉಪ್ಪು ಹಾಕಿ ಮಾಡ್ಕೋಬೇಕು. ಅದರೊಳಗೆ ಏನು ಮಾಡಬೇಕು, ಈ ಅಕ್ಕಿ ನುಚ್ಚನ್ನು ಹಾಕಿ ಕಲಿಸ್ಬೇಕು. ಕಲಿಸಿ ಇಡ್ಲಿ ಸಟ್ಟಿಟ್ಟು ಇಡ್ಲಿ ಸಟ್ಟಿನಲ್ಲಿ ಇದನ್ನು ಬೇಯಿಸ್ಬೇಕು. ಇದನ್ನು ಕೇಸಿನ ಎಲೆ ಒಳಗೂ ಮಾಡ್ತಾರೆ. ಇದರಲ್ಲೇನ ಖಾರ, ಉಪ್ಪು, ಜೀರಿಗೆ ಹಾಕಿ ಎಲ್ಲ ಮಸಾಲೆನೂ ಹಾಕಿ ಕಡುಬನ್ನ ಕಟ್ತಾರೆ. ಬಟ್ಲು ಕಡುಬನ್ನ ಅವನ್ನ ಚಟ್ನಿ ಹಚ್ಕೊಂಡು ಕೊಬ್ಬರಿ ಚಟ್ನಿ ಮಾಡಿಕೊಂಡು ಮಲ್ನಾಡ್ದಾಗ ತಿಂತಾರೆ. ನಮಗೆ ಸೇರ್ತಾವೆ. ಈ ಕಡೆ ಮಂದಿಗೆ, ಬೈಲ್ಸೀಮೆ ಮಂದಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮಲ್ನಾಡ್ದವ್ರಿಗೆ ಇದು ಗೊತ್ತೈತಿ. ಈ ಥರ ಮಾಡಿ ಬಾಯಿ ಮುಚ್ಚಿ ಸರಿಯಾಗಿ ಬೇಯಿಸ್ಕೋಬೇಕು. ಕೈಗೆ ಅಂಟಕತ್ತು ಅಂದರೆ ಏನು ಮಾಡಬೇಕು, ಒಂದು ಹನಿ ನೀರನ್ನು ಹಚ್ಕೊಂಡು ಹಿಂಗೆ ಮಾಡಿಕೊಂಡು ಉಂಡೆ ಕಟ್ಟಿ ಹಾಕಬೇಕು. ಈಗ ಮಾಳ ಪಕ್ಷಿಗಳು ಬಂದವಲ್ಲ, ಆ ಕಡೆ ಭಾಗದಾಗೆಲ್ಲ ಮಾಳ ಮಾಡ್ತಾರೆ. ಮಾಳ ಪಕ್ಷದಲ್ಲಿ ಮಲ್ನಾಡು ಕಡೆ ಸಿಕ್ಕ ನಮ್ಮೂರ ಕಡೆ ಹಾನಗಲ್ ತಾಲೂಕಿಗೆ, ನಮ್ಮೂರ ಕಡೆಗೆಲ್ಲ ಆ ಕಡೆಗೆಲ್ಲ ಮಾಳ ಪಕ್ಷ ಹೆಚ್ಚು ಕಡಿಮೆ. ಮಾಳ ಪಕ್ಷದಾಗ ಪಿತೃಗಳಿಗೆ ಸೇವಾ ಮಾಡೋದು, ಪಿತೃಗಳ ತೃಪ್ತಿ ಮಾಡೋದಿರುತ್ತಲ್ಲ, ಹಂಗೆ ಮಾಡ್ತಾರಲ್ಲ. ಆವಾಗ ಇದು ಜಾಸ್ತಿ. ಇದು ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಕುರಿನ ಕಡಿತಾರೆ, ಕೋಳಿ, ಎಲ್ಲ ಥರದ ಅಡುಗೆ ಮಾಡಿ ಏನು ಮಾಡ್ತಾರೆ, ಪಿತೃಪಕ್ಷನ ಆ ಕಡೆ ಮಾಡ್ತಾರೆ. ಆವಾಗ ಇದನ್ನು ಇಷ್ಟಿಷ್ಟು 2-3 ನುಚ್ಚು ಪಡಿ ಅಕ್ಕಿ ನುಚ್ಚಿನೂ ರೊಟ್ಟಿ, ಈ ಕಡುಬು ಎಲ್ಲ ಕಟ್ಟಿ ಏನು ಮಾಡ್ತಾರೆ, ಅವರು ಹಬ್ಬನ ಮಾಡ್ತಾರೆ. ನಾವು ಮಲ್ನಾಡ್ದಾರಲ್ಲ, ಇದು ಗೊತ್ತೈತಿ. ಈ ಕಡೆ ಭಾಗದಾಗ ತಿನ್ನಕ್ಕೆ ಇದು ಮಾಡ್ತಾರೆ. ಆದ್ರೆ ನಮ್ಮೂರ ಕಡೆಗೆ ಇದನ್ನು ನಾವು ತಿಂತೇವಿ. ನೋಡಿ ವೀಕ್ಷಕರೇ, ಅಕ್ಕಿ ಕಡುಬು ರೆಡಿ ಆಯಿತು. ಈ ಥರ ಬಾಯಿ ಮುಚ್ಚಿ ಬೇಯಿಸ್ಬೇಕು. ಬೇಯಿಸಿದ್ರೆ ಇದೇನಾಗ್ಬಿಡ್ತೈತಿ, ರೆಡಿ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷ